Good morning, children. In previous class, we are discussed about neighborhood services. So last class ನಾವು ನೈಬರ್ಹುಡ್ನಲ್ಲಿರ್ತಕ್ಕಂತಹ ಸರ್ವಿಸಸ್ ಬಗ್ಗೆ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಯಾವ ರೀತಿಯ ಸರ್ವಿಸಸ್ಗಳು ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಯಾವ್ಯಾವುದು? ಸೊ ಮೊದಲನೇದಾಗಿ ಪಾರ್ಕ್, ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಮ ಊರಿನಲ್ಲೇ ಸೊ ಪಾರ್ಕ್ ಇರೋದನ್ನ ನೋಡಿರ್ತೀರ ಅಲ್ವಾ. ಸೊ ಪಾರ್ಕ್ ಅಂದರೆ ಏನು, ಪಾರ್ಕ್ ಎಲ್ಲಿ ಏನು ಯೂಸ್ ಆಗುತ್ತೆ, ಸೊ ಅದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಹಾಗೆಯೇ ಮಾರ್ಕೆಟ್, ಸೊ ಮಾರ್ಕೆಟ್ ಅಂತ ಹೇಳಿದಾಗ ನಾವು ಮಾರ್ಕೆಟ್ಗೆ ಏನಕ್ಕೆ ಹೋಗ್ತೀವಿ, ಹಾಗೆಯೇ ಮಾರ್ಕೆಟ್ ಅಂತ ಹೇಳಿದಾಗ ಅಲ್ಲಿ ಏನೇನು ಇರುತ್ತೆ, ಗ್ರೋಸರೀಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಹಾಗೆಯೇ ಸ್ಟೇಷನರೀಸ್ ಇರ್ಬೋದು, ಹಾಗೆಯೇ ಗ್ರೀನ್ ಗ್ರೋಸರ್ಸ್, ಮಿಲ್ಕ್ ಬೂತ್, ಇದೆಲ್ಲವೂ ಸಹ ಮಾರ್ಕೆಟಲ್ಲಿ ಇರುತ್ತೆ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಸ್ಕೂಲು, ಸೊ ಸ್ಕೂಲು ಸಹ ನಮ್ಮ ನೈಬರಲ್ಲೇ ಇರ್ತಕ್ಕಂತಹ ಒಂದು ಸರ್ವಿಸ್, ಹೌದಲ್ವಾ. ಸೊ ನೀವು ನಿಮ್ಮ ಅಕ್ಕಪಕ್ಕದಲ್ಲೇ ಕೆಲವೊಂದು ಸ್ಕೂಲ್ಗಳನ್ನು ನೋಡಿರ್ತೀರ. ಸೊ ಸ್ಕೂಲು ಸಹ ಒಂದು ಸರ್ವಿಸ್. ಅದೇ ರೀತಿ ಮತ್ತೊಂದು ಸರ್ವಿಸ್ ಯಾವುದು? ಪೊಲೀಸ್ ಸ್ಟೇಷನ್. ಸೊ ಪೊಲೀಸ್ ಸ್ಟೇಷನು ಸಹ ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಕೆಲಸ ಏನು ಅಂತ ಹೇಳಿದಾಗ ದೇ ಆರ್ ಪ್ರೊಟೆಕ್ಟ್ ಹಸ್ ಆ್ಯಂಡ್ ಕೀಪ್ ಅಸ್ ಸೇಫ್. ಅವರನ್ನು ಅವರು ನಮಗೆ ಪ್ರೊಟೆಕ್ಷನನ್ನು ಕೊಡ್ತಾರೆ ಮತ್ತು ನಮ್ಮನ್ನು ಸೇಫಾಗಿ ನೋಡ್ಕೋತಾರೆ. ಹಾಗೆಯೇ ನಮಗೇನಾದರೂ ಪ್ರಾಬ್ಲಮ್ ಆದರೆ ವಿ ಕ್ಯಾನ್ ಗೋ ಟು ದಿ ಪೊಲೀಸ್ ಫಾರ್ ದಿ ಹೆಲ್ಪ್ ವೆನ್ ವಿ ಆರ್ ಇನ್ ಟ್ರಬಲ್ ಅಲ್ವಾ. ನಮಗೆ ಟ್ರಬಲ್ ಆದಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸೊ ಅವ್ರಿಗೆ ನಾವು ಹೇಳ್ಕೊಂಡಾಗ ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಸೊ ಇದನ್ನು ಸಹ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹಾಗೆಯೇ ಮತ್ತೊಂದು ಸರ್ವಿಸ್ ಅಂತ ಹೇಳಿದಾಗ ಫೈರ್ ಸ್ಟೇಷನ್, ಹೌದಲ್ವಾ. ಸೊ ಯಾವಾಗ ನಾವು ಫೈರ್ ಸ್ಟೇಷನ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳಿದಾಗ ವಿ ಕಾಲ್ ಅಪ್ ಟು ದ ಫೈರ್ ಸ್ಟೇಷನ್ ವೆನ್ ದೆರ್ ಈಸ್ ಎನಿ ಫೈರ್ ಇನ್ ದಿ ನೈಬರ್ಹುಡ್. ಸೊ ನಮ್ಮ ನೈಬರ್ಹುಡ್ಡಲ್ಲಿ ಏನಾದ್ರು ಫೈರ್ ಆದಂಥ ಸಂದರ್ಭದಲ್ಲಿ ನಾವು ಫೈರ್ ಸ್ಟೇಷನ್ ಅವ್ರಿಗೆ ಕಾಲ್ ಮಾಡ್ತೀವಿ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದ ಫೈರ್ ಫೈಟರ್ಸ್ ಕಾಲ್ಡ್ ದಿ ಫೈರ್ ಬ್ರಿಡ್ಜಸ್ ಕೇಮ್ ಟು ಪುಟ್ ಔಟ್ ದ ಫೈರ್ ಇನ್ ರೆಡ್ ಕಲರ್ ಫೈರ್ ಇಂಜಿನ್ ವಿತ್ ಬೆಲ್ ರಿಂಗಿಂಗ್. ದೇ ಯೂಸ್ ವಾಟರ್ ಹೋಸಸ್ ಟು ಪುಟ್ ಔಟ್ ಫೈರ್ಸ್. ಸೊ ಅವ್ರು ಏನು ಮಾಡ್ತಾರೆ, ಫೈರ್ ಆದಂಥ ಸಂದರ್ಭದಲ್ಲಿ ವಾಟರನ್ನು ಯೂಸ್ ಮಾಡಿ ಆ ಒಂದು ಫೈರನ್ನು ನಂದಿಸ್ತಾರೆ, ಹೌದಲ್ವ. ನೀವು ಕೆಲವೊಂದು ಸರಿ ನೋಡಿರ್ತೀರ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ರೆಡ್ ಕಲರ್ ಒಂದು ಜೀಪ್ ಹೋಗ್ತಾ ಇರುತ್ತೆ, ಆ ವ್ಯಾನ್ ಹೋಗುತ್ತೆ. ಆ ವ್ಯಾನಲ್ಲಿ ಅವರು ಒಂದಷ್ಟು ವಾಟರನ್ನು ಸ್ಟಾಕ್ ಇಟ್ಕೊಂಡಿರ್ತಾರೆ. ಸೊ ಏನು ಆ ವಾಟರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಾದರೂ ಫೈರ್ ಆದರೆ ಸೊ ಅವರು ತಕ್ಷಣ ಅವನ್ನ ಕಾಲ್ ಮಾಡಿದ್ರೆ ಅವ್ರಿಗೆ ಆ ಒಂದು ಫೈರ್ ಇಂಜಿನನ್ನು ತೊಗೊಂಡು ಬಂದು ಆ ವಾಟರನ್ನು ಫೈರ್ ಮೇಲೆ ಹಾಕಿ ಅದನ್ನು ನಂದಿಸುವಂತಹ ಕೆಲಸವನ್ನು ಈ ಫೈರ್ ಅವರು ಮಾಡ್ತಾರೆ. ಸೊ ಇದು ಸಹ ನಮಗೆ ಲಭ್ಯವಿರುವಂತಹ ಒಂದು ಸರ್ವೀಸ್. ಅದೇ ರೀತಿ ನೆಕ್ಸ್ಟು ಡಿಸ್ಪೆನ್ಸರಿ. ಸೊ ಡಿಸ್ಪೆನ್ಸರಿ ಅಂತ ಹೇಳಿದಾಗ ಡಿಸ್ಪೆನ್ಸರಿ ಅಥವಾ ಹಾಸ್ಪಿಟಲ್ ಅಂತ ಹೇಳಿದಾಗ ನಾವು ಯಾವಾಗ ಹುಷಾರಿರಲ್ಲ ಆವಾಗ ನಾವು ಈ ಡಿಸ್ಪೆನ್ಸರಿಗೆ ಹೋಗ್ತೀವಿ ಅಥವಾ ಹಾಸ್ಪಿಟಲ್ಗೂ ಸಹ ಹೋಗ್ತೀವಿ. ಅಲ್ಲಿ ಏನು ಮಾಡ್ತಾರೆ, ಡಾಕ್ಟರ್ಸು ನಮಗೆ ಟ್ರೀಟ್ ಮಾಡ್ತಾರೆ. ಡಾಕ್ಟರ್ ಜೊತೆ ನರ್ಸು ಸಹ ಇರ್ತಾರೆ, ಅವರು ನಮಗೆ ಟ್ರೀಟ್ ಮಾಡ್ತಾರೆ. ಸೊ ಅವರು ಸಹ ನಮಗೆ ಒಂದು ಸೇವೆಯನ್ನು ಕೊಡ್ತಾಯಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಬಂದು, ಸೊ ಇದಿಷ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ, ಹೌದಲ್ವಾ. ಸೊ ಇವಾಗ ಎ ಡಿಸ್ಪೆನ್ಸರಿ ಈಸ್ ಎ ಪ್ಲೇಸ್ ಇನ್ ಎ ಹಾಸ್ಪಿಟಲ್. ನಾವು ಹಾಸ್ಪಿಟಲ್ ಜೊತೆ ಇನ್ನೂ ಒಂದು ಸರ್ವಿಸನ್ನು ನೋಡ್ತೀವಿ, ಅದ್ರ ಜೊತೆಯಲ್ಲೇ ಡಿಸ್ಪೆನ್ಸರಿ ಅಂತ ಹೇಳಿದ್ರೆ, ಸೊ ಇದು ಆಸ್ಪತ್ರೆಗಿಂತ ಸ್ವಲ್ಪ ಚಿಕ್ಕದು, ಆಸ್ಪತ್ರೆಗಿಂತ ಚಿಕ್ಕದಾಗಿರ್ತಕ್ಕಂಥದ್ದು, ಅಥವಾ ಇದನ್ನ ಮೆಡಿಕಲ್ ಔಷಧಾಲಯ ಅಂತ ಕರಿತೀವಿ. ಔಷಧಾಲಯ ಅಂತಲೇ ಹೇಳ್ಬೋದು. ಅಂದರೆ ಇದು ಮೆಡಿಕಲ್ ಒಂದು ಮೆಡಿಸಿನ್ಗಳು ನಮಗೆ ಸಿಗುತ್ತೆ. ಎ ಡಿಸ್ಪೆನ್ಸರಿ ಈಸ್ ಎ ಪ್ಲೇಸ್ ಇನ್ ಎ ಹಾಸ್ಪಿಟಲ್ ವೇರ್ ಮೆಡಿಸಿನ್ಸ್ ಆರ್ ಗಿವನ್ ಟು ಪೇಷಂಟ್ ಆ್ಯಸ್ ಅಡ್ವೈಸ್ಡ್ ಬೈ ಡಾಕ್ಟರ್. ಇವ್ರು ಏನು ಮಾಡ್ತಾರೆ ಡಿಸ್ಪೆನ್ಸರಿ ಅವರು ಅಂತ ಹೇಳಿದ್ರೆ, ಸೊ ಇದನ್ನು ನಾವು ಮೆಡಿಕಲ್ ಅಂತಲೇ ಕರಿತೀವಿ. ಸೊ ನೀವು ನಿಮ್ಮ ಸಿಟಿಗಳಲ್ಲೇ ನೋಡಿರ್ತೀರ ಚಿಕ್ಕ ಪುಟ್ಟ ಮೆಡಿಕಲ್ ಸ್ಟೋರ್ಗಳನ್ನು. ಸೊ ಇವ್ರು ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಸರ್ವಿಸನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ಸು ನಮಗೆ ಸಜೆಷನ್ ಮಾಡಿರ್ತಕ್ಕಂತಹ ಔಷಧಿಗಳನ್ನು ಇವರು ಪೂರೈಕೆ ಮಾಡ್ತಾರೆ, ಹೌದಲ್ವಾ. ನಿಮಗೆ ಜ್ವರನೋ ಅಥವಾ ಕೆಮ್ಮು ಏನೋ ಆಯಿತು ಅಂದರೆ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಸನ್ನು ತಗೋತಾರೆ ಅಲ್ವಾ. ಸೊ ಸೇಮ್ ಅಂದರೆ ನಾವು ತುಂಬ ದೊಡ್ಡದಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮಾತ್ರ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಬಟ್ ಸಣ್ಣ ಪುಟ್ಟದಾದರೆ ಏನು ಮಾಡ್ತೀವಿ,
ಸೊ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ, ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾವು ಟ್ಯಾಬ್ಲೆಟ್ಸ್ಗಳನ್ನು ತಗೋತೀವಿ. Where medicines are given to patients as advised by doctors. A dispensary is also a small clinic where patients are treated. ಸೊ ಇವರು ಸಹ ಏನು ಒಂದು ಸ್ಮಾಲ್ ಕ್ಲಿನಿಕ್ ಅಂತಲೇ ಹೇಳ್ಬೋದು ಯಾವುದನ್ನು, ಡಿಸ್ಪೆನ್ಸರಿಗಳನ್ನು. ಯಾಕೆ ಅಂತ ಹೇಳಿದ್ರೆ ಇವರು ಸಹ ನಾವೇನಾದರೂ ತಲೆನೋವು ಒಂದು ಟ್ಯಾಬ್ಲೆಟ್ ಕೊಡಿ ಅಂದರೆ ಏನು ಮಾಡ್ತಾರೆ, ಅವರು ಸಹ ಒಂದು ರೀತಿ ಡಾಕ್ಟರ್ ರೀತಿ ಅಂತಲೇ ಹೇಳ್ಬಹುದು. ಹೌದು, ಡಾಕ್ಟರ್ ಥರನೇ ಟ್ರೀಟ್ ಮಾಡ್ತಾರೆ. ಸೊ ನಮಗೆ ಕೆಮ್ಮು ಅಥವಾ ನೆಗಡಿ ಅಂತ ಹೇಳಿದರೆ ಸೊ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಟ್ಯಾಬ್ಲೆಟ್ಸನ್ನು ಕೊಡೋದ್ರಿಂದ ಸೊ ಅವರು ಸಹ ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತಕ್ಕಂಥವ್ರು ಅಂತಲೇ ಹೇಳಬಹುದು. ಸೊ ಇಲ್ಲಿ ಡಿಸ್ಪೆನ್ಸರಿ ಮತ್ತು ಹಾಸ್ಪಿಟಲ್ ಎರಡೂ ಸಹ ಒಂದಕ್ಕೊಂದು ಪೂರಕವಾಗಿ ವರ್ಕನ್ನು ಮಾಡ್ತಕ್ಕಂಥದ್ದು ಒಂದು ಸೇವೆ. ಸೊ ನೆಕ್ಸ್ಟು ರೈಟ್ ದಿ ಟೆಲಿಫೋನ್ ನಂಬರ್ಸ್. ಅಲ್ಲಿ ಲೆಟ್ಸ್ ಡೂ ಅಂತ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ರೈಟ್ ದಿ ಟೆಲಿಫೋನ್ ನಂಬರ್ಸ್ ದಟ್ ವಿ ಡಯಲ್ ಟು ಕಾಲ್. ಸೊ ಅಲ್ಲಿ ಕೆಲವೊಂದು ಸರ್ವಿಸಸ್ನ ಕೊಟ್ಟಿದ್ದಾರೆ, ಅವರ ಒಂದು ಫೋನ್ ನಂಬರ್ಸನ್ನು ನೀವು ಬರೀರಿ, ಟೆಲಿಫೋನ್ ನಂಬರನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರ್ಯಾರ್ದು ಅಂತ ಹೇಳಿದ್ರೆ ಪೊಲೀಸ್ ಮ್ಯಾನ್ ಮತ್ತು ಫೈರ್ ಫೋರ್ಸ್ ಹಾಗೆಯೇ ಆ್ಯಂಬುಲೆನ್ಸ್. ಸೊ ಈ ಪೊಲೀಸ್ಗೆ ನಾವೇನಾದರೂ ಸಡನ್ನಾಗಿ ಕಾಲ್ ಮಾಡಬೇಕು ಅಂದರೆ ಯಾವ ನಂಬರನ್ನು ಡಯಲ್ ಮಾಡಬೇಕು, ಹಾಗೆ ಫೈರ್ ಫೋರ್ಸ್ ಅವ್ರಿಗೆ ಕಾಲ್ ಮಾಡಬೇಕಾದ್ರೆ ಯಾವ ನಂಬರು, ಆ್ಯಂಬುಲೆನ್ಸ್ಗೆ ಯಾವ ನಂಬರ್ ಇದೆ ಅಂತ ಸೊ ನಿಮ್ಮ ಪೇರೆಂಟ್ಸನ್ನು ಕೇಳಿ ಸೊ ಬರೀರಿ. ನೆಕ್ಸ್ಟು ಪೋಸ್ಟ್ ಆಫೀಸ್. ಸೊ ಪೋಸ್ಟ್ ಆಫೀಸು ಸಹ ನಮಗೆ ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು. ವಿ ಕ್ಯಾನ್ ಬೈ ಪೋಸ್ಟ್ ಕಾರ್ಡ್ಸ್, ಸ್ಟ್ಯಾಂಪ್ಸ್ ಆ್ಯಂಡ್ ಎನ್ವಲಪ್ from the post office. We post our letters in the letter box. ಸೊ ನಾವು ನಮಗೆ ಬೇಕಾದಂತಹ ಪೋಸ್ಟ್ ಕಾರ್ಡ್ಗಳನ್ನು ಮತ್ತು ಸ್ಟ್ಯಾಂಪ್ಗಳನ್ನು ಹಾಗೆಯೇ ಎನ್ವಲಪ್ ಕಾರ್ಡ್ಗಳನ್ನು ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸಲ್ಲಿ. ಸೊ ಏನಕ್ಕೆ ವಿ ಪೋಸ್ಟ್ ಅವರ್ ಲೆಟರ್ಸ್ ಇನ್ ದಿ ಲೆಟರ್ ಬಾಕ್ಸ್. ಜೊತೆಗೆ ನಾವು ಬರೆದಂತಹ ಒಂದು ಲೆಟರ್ಸ್ಗಳನ್ನು ನಿಮ್ಮ ಸಿಸ್ಟರು ಅಥವಾ ನಿಮ್ಮ ಅಜ್ಜಿ ತಾತ ಯಾರು ತುಂಬ ದೂರದಲ್ಲಿರ್ತಕ್ಕಂತಹ ನಿಮ್ಮ ರಿಲೇಷನ್ಸ್ಗೆ ಹಿಂದೆ ಎಲ್ಲ ಇದು ತುಂಬಾ ಪೋಸ್ಟ್ ಆಫೀಸ್ ಅಂತಕ್ಕಂಥದ್ದು ಫೇಮಸ್ ಇತ್ತು. ಬಟ್ ಇವಾಗೇನು ಸೊ ಮೊಬೈಲ್ನ ಯೂಸ್ ಮಾಡೋದ್ರಿಂದ ಅಲ್ಲೇ ವಾಟ್ಸಪ್ ಯೂಸ್ ಮಾಡ್ತೀರಾ, ಅಲ್ಲೇ ವೀಡಿಯೋ ಕಾಲ್ ಮಾಡಿ ಮಾತಾಡ್ತೀರಾ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ. ಬಟ್ ಹಿಂದೆ ಎಲ್ಲ ಪೋಸ್ಟ್ ಆಫೀಸ್ ಅಂತಕ್ಕಂಥದ್ದು ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಂತಹ ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು. ಸೊ ಅವರು ಏನು ಹಿಂದೆ ಎಲ್ಲ ಹೇಗೆ ಇದರ ಒಂದು ಸೇವೆ ಹೆಚ್ಚಾಗಿ ನಡೀತಾ ಇತ್ತು, ನಾವು ತಗೋತಾ ಇದ್ವಿ ಅಂತ ಹೇಳಿದರೆ ಸೊ ನಮ್ಮ ರಿಲೇಷನ್ಸು ಅಥವಾ ಅಜ್ಜಿ ತಾತ ಬೇರೆ ಊರಲ್ಲಿ ಹೋಗಿ ಓದ್ತಕ್ಕಂಥ ನಮ್ಮ ಸಿಸ್ಟರ್ ಬ್ರದರ್ ಯಾರಾದರೂ ಇದ್ದರೆ ಸೊ ಅವ್ರಿಗೇನಾದರೂ ವಿಷಯ ಮುಟ್ಟಿಸ್ಬೇಕು, ಅವ್ರ ಜೊತೆ ಮಾತಾಡಬೇಕು ಅಂದರೆ ನಾವು ಹಿಂದೆ ಪೋಸ್ಟ್ ಕಾರ್ಡ್ಗಳಲ್ಲಿ ನಾವು ಲೆಟರ್ಸನ್ನು ಬರಿತಾ ಇದ್ವಿ. ಲೆಟರ್ಸ್ಗಳನ್ನು ಬರೆದು ಪೋಸ್ಟ್ ಬಾಕ್ಸ್ಗೆ ಹಾಕ್ತಾಯಿದ್ವಿ. ಸೊ ಪೋಸ್ಟ್ ಬಾಕ್ಸ್ಗೆ ಹಾಕಿದಾಗ ಅದನ್ನು ತಗೊಂಡೋಗಿ ಸೊ ಆ ಪೋಸ್ಟ್ ಮ್ಯಾನ್ಗಳು ಏನು ಮಾಡ್ತಾಯಿದ್ರು, ಆ ಊರಿನ ಪೋಸ್ಟ್ ಆಫೀಸ್ಗೆ ಹಾಕ್ತಾಯಿದ್ರು. ಆ ಊರಿನ ಪೋಸ್ಟ್ ಆಫೀಸಲ್ಲಿರುವಂತಹ ಪೋಸ್ಟ್ ಮ್ಯಾನ್ ತಗೊಂಡೋಗಿ ನಮಗೆ ಬೇಕಾಗಿರ್ತಂತಹ ವ್ಯಕ್ತಿಗೆ ಅದನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾಯಿದ್ರು. ಸೊ ಹೀಗೆ ಪೋಸ್ಟ್ ಆಫೀಸ್ ಅಂತಕ್ಕಂಥದ್ದು ಹಿಂದೆ ಬಳಸ್ತಾ ಇದ್ವಿ. ಸೊ ನೋಡೋಣ, ವಿ ಪೋಸ್ಟ್ ಅವರ್ ಲೆಟರ್ಸ್ ಇನ್ ದಿ ಲೆಟರ್ ಬಾಕ್ಸ್. ನಾವು ನಮ್ಮ ಒಂದು ಕಾರ್ಡ್ಗಳನ್ನು ಅಂದರೆ ಬೇರೆ ಊರಲ್ಲಿ ಇರ್ತಕ್ಕಂತಹ ಸಿಸ್ಟರ್ ಬ್ರದರ್ಗೆ ಲೆಟರನ್ನು ಬರೀತೀರಲ್ವ, ಅದನ್ನ ಎಲ್ಲಿ ಹಾಕ್ತೀರಾ ಅಂತ ಹೇಳಿದ್ರೆ ಇನ್ ದಿ ಲೆಟರ್ ಬಾಕ್ಸ್. ನಿಮ್ಮ ಊರಿನಲ್ಲಿರುವಂತಹ ಲೆಟರ್ ಬಾಕ್ಸಲ್ಲಿ ಹಾಕ್ತೀರಾ. ಹೇಗಿರುತ್ತೆ ಅದು ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ನೋಡಿ, ಈಗ ಸೊ ಪೋಸ್ಟ್ ಆಫೀಸೇ ಬೇರೆ, ಪೋಸ್ಟ್ ಬಾಕ್ಸೇ ಬೇರೆ. ಪೋಸ್ಟ್ ಆಫೀಸ್ ಅಂತ ಹೇಳಿದ್ರೆ ಆ ಊರಿನಲ್ಲಿರುವಂತಹ ಒಂದು ಕಟ್ಟಡ ಪೋಸ್ಟ್ ಆಫೀಸು. ಆದರೆ ಪೋಸ್ಟ್ ಬಾಕ್ಸ್ ಅನ್ನೋವಂಥದ್ದು ಒಂದು ಊರಿನಲ್ಲೂ ಇರುತ್ತೆ. ಈ ಥರ ರೆಡ್ ಕಲರ್ ಇದೆಯಲ್ಲ, ಇಲ್ಲಿ ಈ ರೆಡ್ ಕಲರ್ ಬಾಕ್ಸ್ ಇರುತ್ತೆ. ನೀವೇನಾದರೂ ಕಾರ್ಡನ್ನು ಪೋಸ್ಟ್ ಮಾಡಬೇಕು ಅಂದರೆ ಆ ಬಾಕ್ಸ್ ಒಳಗಡೆ ತಗೊಂಡೋಗಿ ಹಾಕಿದ್ರೆ ಆ ಒಂದು ಕಾರ್ಡನ್ನು ಪೋಸ್ಟ್ ಮ್ಯಾನ್ ಬಂದು ತಗೊಂಡೋಗ್ತಾರೆ. ದ ಪೋಸ್ಟ್ ಮ್ಯಾನ್ ಕಲೆಕ್ಟ್ ದಿ ಲೆಟರ್ಸ್ ಫ್ರಮ್ ಲೆಟರ್ ಬಾಕ್ಸ್. ಸೊ ನಾನು ಹೇಳ್ದಾಗೇ ಪೋಸ್ಟ್ ಮ್ಯಾನ್ ಬಂದು ನೀವು ಹಾಕಿರುವಂತಹ ಲೆಟರನ್ನು ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೋತಾರೆ. ಹಿ ದೆನ್ ಟೇಕ್ಸ್ ದೆಮ್ ಟು ದಿ ಪೋಸ್ಟ್ ಆಫೀಸ್. ತಗೊಂಡವ್ರಿಗೆ ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ಗೆ ಕೊಡ್ತಾರೆ. ದೇರ್ ದಿ ಲೆಟರ್ಸ್ ಆರ್ ಶಾರ್ಟೆಡ್ ಅಕಾರ್ಡಿಂಗ್ ಟು ದೇರ್ ಅಡ್ರೆಸ್. ಸೊ ಅದನ್ನ ಪೋಸ್ಟ್ ಮ್ಯಾನ್ ತಗೊಂಡೋಗಿ ಪೋಸ್ಟ್ ಆಫೀಸಿಗೆ ಆ ಲೆಟರನ್ನು ಕೊಟ್ಟ ಮೇಲೆ ಅಲ್ಲಿರ್ತಕ್ಕಂತಹ ಸರ್ವಿಸ್ ಮ್ಯಾನ್ಗಳು ಏನು ಮಾಡ್ತಾರೆ, ಅದನ್ನು ಆ ಅಡ್ರೆಸ್ಗೆ ತಕ್ಕಂತೆ ಅದನ್ನು ಡಿವೈಡ್ ಮಾಡ್ಕೋತಾರೆ. ಯಾವ ಊರಿಗೆ ಯಾವ ಲೆಟರ್ ಹೋಗಬೇಕು ಅನ್ನೋದನ್ನೆಲ್ಲನೂ ಡಿವೈಡ್ ಮಾಡ್ಕೋತಾರೆ.
From there, the letters are sent to different places by train, ಏರೋಪ್ಲೈನ್ ಆರ್ ಶಿಪ್. ಜೊತೆಗೆ ಈ ನೆಕ್ಸ್ಟ್ ಏನು ಮಾಡ್ತಾರೆ, ನಾವು ಪೋಸ್ಟ್ ಮಾಡಿದಂತಹ ಲೆಟರನ್ನು ಪೋಸ್ಟ್ಮ್ಯಾನ್ ಬಂದು ಪೋಸ್ಟ್ ಆಫೀಸ್ಗೆ ತಗೊಂಡೋಗಿ ಕೊಡ್ತಾನೆ. ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅದನ್ನು ಆಯಾ ಅಡ್ರೆಸ್ಗೆ ಅದನ್ನ ಸೆಂಡ್ ಮಾಡ್ತಾರೆ. ಸೊ ಸೆಂಡ್ ಮಾಡಾದಮೇಲೆ ಸೆಂಡ್ ಮಾಡ್ತಾರೆ ಯಾವುದರಲ್ಲಿ ಅಂತ ಹೇಳಿದ್ರೆ ಟ್ರೈನ್ಗಳಲ್ಲಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಮೈಸೂರಿಗೆ ಒಂದು ಲೆಟರನ್ನು ಬರಿತೀನಿ ನಮ್ಮ ಊರಲ್ಲಿ. ಸೊ ಅದನ್ನ ಬಂದು ಒಬ್ಬ ಪೋಸ್ಟ್ಮ್ಯಾನು ನನ್ನ ಬಾಕ್ಸ್ಗೆ ಹಾಕಿರ್ತೀನಿ. ಪೋಸ್ಟ್ಮ್ಯಾನ್ ಬಂದು ಅದನ್ನ ಕೊಳ್ಳೇಗಾಲದಲ್ಲಿ ಇರ್ತಕ್ಕಂತಹ ಪೋಸ್ಟ್ ಆಫೀಸ್ಗೆ ತಗೊಂಡೋಗಿ ಕೊಡ್ತಾರೆ. ಸೊ ಆ ಪೋಸ್ಟ್ ಆಫೀಸಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅದನ್ನ ಏನು ಮಾಡ್ತಾರೆ, ನನ್ನ ಮೈಸೂರಿಗೆ ಸೆಂಡ್ ಮಾಡಿರ್ತಕ್ಕಂತಹ ಲೆಟರನ್ನು ತಗೊಂಡೋಗಿ ಮೈಸೂರಿಗೆ ಹೋಗುವಂತಹ ಬಸ್ಸಲ್ಲಿ ಕೊಟ್ಟು ಕಳಿಸ್ತಾರೆ. ಹೌದಾ? ಸೊ ಬಸ್ಸಲ್ಲಿ ಕೊಟ್ಟು ಕಳಿಸಿದಾಗ ಆ ಊರಿನಲ್ಲಿರುವಂತಹ ಪೋಸ್ಟ್ಮ್ಯಾನ್ ಬಂದು ಆ ಕಾರ್ಡನ್ನು ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡಿಕೊಂಡು ನಾವು ಯಾರಿಗೆ ಕೊಡಬೇಕು ಸೊ ಅವರಿಗೆ ಅದನ್ನೂ ಸಹ ಅವ್ರು ತಗೊಂಡೋಗಿ ಅಲ್ಲಿನ ಒಂದು ಪೋಸ್ಟ್ ಆಫೀಸಿಗೆ ಕೊಡ್ತಾರೆ. ಸೊ ಆ ಪೋಸ್ಟ್ ಆಫೀಸಲ್ಲಿರುವಂತಹ ಮತ್ತೊಬ್ಬ ಪೋಸ್ಟ್ಮ್ಯಾನ್ ಏನು ಮಾಡ್ತಾನೆ, ಆ ಒಂದು ಕಾರ್ಡನ್ನು ತಗೊಂಡೋಗಿ ನಾವು ತಲುಪಿಸ್ಬೇಕಾಗಿರೋ ವ್ಯಕ್ತಿಗೆ ಯಾರಿಗೆ ನಾವು ಬರೆದಿದ್ವಿ ಅವ್ರಿಗೆ ತಗೊಂಡೋಗಿ ಕೊಡ್ತಾರೆ. ಸೊ ಹೀಗೆ ಫ್ರಮ್ ದೇರ್ ಲೆಟರ್ಸ್ ಆರ್ ಸೆಂಟ್ ಟು ಡಿಫ್ರೆಂಟ್ ಪ್ಲೇಸಸ್ ಬೈ ಟ್ರೈನಲ್ಲಿ ಇರ್ಬೋದು, ತುಂಬ ದೂರ ಆಗಿದ್ದರೆ ಟ್ರೈನಲ್ಲಿ ಕೊಡ್ತಾರೆ. ಏರೋಪ್ಲೇನಲ್ಲೂ ಸಹ ಆ ಲೆಟರ್ಸನ್ನು ಸೆಂಡ್ ಮಾಡ್ತಾರೆ, ಮತ್ತು ಶಿಪ್ಪಲ್ಲಿ. ದೆನ್ ಅನದರ್ ಪೋಸ್ಟ್ಮ್ಯಾನ್ ಡೆಲಿವರ್ ದೆಮ್. ಅದನ್ನು ಏನು ಮಾಡ್ತಾರೆ, ನೆಕ್ಸ್ಟು ಮತ್ತೊಬ್ಬ ಪೋಸ್ಟ್ಮ್ಯಾನು ವ್ಯಕ್ತಿಗಳಿಗೆ ಯಾರಿಗೆ ನಾವು ಸೆಂಡ್ ಮಾಡಿರ್ತೀವಿ ಅವ್ರಿಗೆ ಅದನ್ನು ಡೆಲಿವರಿ ಮಾಡ್ತಾರೆ. ಸೊ ಹೀಗೆ ಪೋಸ್ಟ್ ಆಫೀಸು ಸಹ ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು. ಬಟ್ ಇದೆಲ್ಲ ಏನು ಇವಾಗ ಲಾಂಗ್ ಪ್ರೋಸೆಸ್. ನೀವೆಲ್ಲ ಏನು ಮಾಡ್ತೀರಾ, ಏನಾದರೂ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡ್ತೀರಾ, ಸೊ ಮಾತಾಡ್ತೀರಾ. ಏನಾದರೂ ಮೆಸೇಜ್ ಇದ್ದರೆ ಮೆಸೇಜ್ ಹಾಕ್ತಿರಲ್ವಾ. ಸೊ ಇದು ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ವಿ ಕ್ಯಾನ್ ಸೆಂಡ್ ಆ್ಯನ್ ಅರ್ಜೆಂಟ್ ಮೆಸೇಜ್ ಬೈ ಎ ಟೆಲಿಗ್ರಾಮ್. ನೋಡಿ, ಜೊತೆಗೆ ನಾವು ಏನಾದರೂ ಅರ್ಜೆಂಟ್ ವಿಷಯ ಇದ್ದರೆ ಟೆಲಿಗ್ರಾಮ್ ಸಹ ಮಾಡ್ಬೋದು. ಇಫ್ ಯು ವಾಂಟ್ ಟು ಸೆಂಡ್ ಮನಿ ಯು ಕ್ಯಾನ್ ಸೆಂಡ್ ಇಟ್ ಥ್ರೂ ಮನಿ ಆರ್ಡರ್. ಸೊ ನೀವು ಏನಾದರೂ ಮನಿ ಆರ್ಡರ್ ಮಾಡಬೇಕು ಅಂದರೆ ಹಣವನ್ನು ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಏನು ಮಾಡ್ಬೋದು, ಮನಿ ಆರ್ಡರನ್ನು ಸಹ ಮಾಡಬಹುದು. ಅಂದರೆ ನಾವು ಎಷ್ಟು ಅಮೌಂಟನ್ನು ಕೊಡಬೇಕು ಆ ವ್ಯಕ್ತಿಗೆ, ಸೊ ಅದನ್ನು ನಾವು ಪೋಸ್ಟ್ ಆಫೀಸಲ್ಲಿ ತಗೊಂಡೋಗಿ ಕೊಟ್ಟರೆ ಅವರು ಆ ಹಣವನ್ನು ನಾವು ತಲುಪಿಸ್ಬೇಕಾಗಿರೋ ವ್ಯಕ್ತಿಗೆ ಸೊ ಅವರು ಹಣವನ್ನು ತಲುಪಿಸ್ತಾರೆ. ವಿ ಕ್ಯಾನ್ ಕೀಪ್ ಮನಿ ಆ್ಯಂಡ್ ಗೋಲ್ಡ್ ಇನ್ ಎ ಬ್ಯಾಂಕ್. ದೇ ಆರ್ ಸೇಫ್ ಇನ್ ಎ ಬ್ಯಾಂಕ್. ವಿ ಕ್ಯಾನ್ ಟೇಕ್ ದೆಮ್ ಔಟ್ ವೆನ್ ಎವರ್ ವಿ ವಾಂಟ್. ಸೊ ಇನ್ನೂ ಒಂದು ಸರ್ವಿಸ್ ಇದೆ, ಯಾವುದು ಅಂತ ಹೇಳಿದ್ರೆ ಬ್ಯಾಂಕ್. ನೋಡಿ ಇಲ್ಲಿದೆ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ SBI ಅಂತ ಇದೆ ಅಲ್ವಾ. ಸೊ ಇದು ಸಹ ಒಂದು ಸರ್ವಿಸ್. ನೆಕ್ಸ್ಟ್ ಸರ್ವಿಸ್ ಯಾವುದು, ಬ್ಯಾಂಕ್ ಸರ್ವಿಸ್. ಸೊ ಬ್ಯಾಂಕ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿ ಕ್ಯಾನ್ ಕೀಪ್ ಮನಿ ಆ್ಯಂಡ್ ಗೋಲ್ಡ್ ಇನ್ ಎ ಬ್ಯಾಂಕ್. ನಾವು ಮನಿಯನ್ನು ಮತ್ತು ಗೋಲ್ಡನ್ನು ಬ್ಯಾಂಕಲ್ಲಿ ಇಡ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ದೇ ಆರ್ ಸೇಫ್ ಇನ್ ಬ್ಯಾಂಕ್. ಅವರು ಆ ಒಂದು ಗೋಲ್ಡ್ ಮತ್ತು ಮನಿ ಬ್ಯಾಂಕಲ್ಲಿ ಸೇಫಾಗಿರುತ್ತೆ, ಜೊತೆಗೆ ಅವ್ರು ಸೇಫಾಗಿ ಇಟ್ಟಿರ್ತಾರೆ. ವಿ ಕ್ಯಾನ್ ಟೇಕ್ ದೆಮ್ ಔಟ್ ವೆನ್ ಎವರ್ ವಿ ವಾಂಟ್. ನಮ್ಗೆ ಯಾವಾಗ ಬೇಕಾವಾಗ ನಾವು ಇಟ್ಟಿರುವಂತಹ ಮನಿ ಮತ್ತು ಗೋಲ್ಡನ್ನು ತಗೋಬಹುದು. ಸೊ ಜೊತೆಗೆ ಸೊ ನಮ್ಮದೇ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಮತ್ತು ಒಂದೊಂದು ಸರ್ವಿಸ್ ಇದೆ, ಹೌದಾ. ಸೊ ಇದೆಲ್ಲ ನಮ್ಮನ್ನು ಸೇಫಾಗಿಡೋದಕ್ಕೆ ನಮಗೆ ಬೇಕಾದಂತಹ ಒಂದು ಸರ್ವಿಸ್ಗಳನ್ನು ಕೊಡೋದಕ್ಕೆ ಇರ್ತಕ್ಕಂತಹ ಸರ್ವಿಸ್ಗಳು. ಜೊತೆಗೆ ಸೊ ನಮ್ಮದೇ ಆದ ಒಂದು ಜವಾಬ್ದಾರಿ ಇದೆ. ಏನದು, ವಿ ಹ್ಯಾವ್ ಎ ಡ್ಯೂಟಿ ಟುವರ್ಡ್ಸ್ ಅವರ್ ನೈಬರ್ಹುಡ್. ವಿ ಶುಡ್ ಕೀಪ್ ಇಟ್ ಕ್ಲೀನ್. Our neighborhood, it is clean, we will be proud and happy. A clean environment keep us healthy. ಸೊ ನಮ್ಮದೇ ಆದ ಒಂದು ಜವಾಬ್ದಾರಿನ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಏನದು, ಕ್ಲೀನ್ನೆಸ್, ಹೌದಲ್ವಾ. ಸೊ ಕ್ಲೀನ್ನೆಸ್ ಅಂತಕ್ಕಂಥದ್ದು ಸಹ ನಮ್ಮಲ್ಲಿ ನಾವು ಸೊಸೈಟಿಗೆ ಕೊಡ್ತಕ್ಕಂಥ ಒಂದು ಸರ್ವಿಸ್. ವಿ ಹ್ಯಾವ್ ಎ ಡ್ಯೂಟಿ ಟುವರ್ಡ್ಸ್ ಅವರ್ ನೈಬರ್ಹುಡ್. ವಿ ಶುಡ್ ಕೀಪ್ ಇಟ್ ಕ್ಲೀನ್. ಏನು ಮಾಡಬೇಕು, ನಮ್ಮ ಒಂದು ನೈಬರನ್ನು ಕ್ಲೀನಾಗಿ ಇಟ್ಕೋಬೇಕು. ಇಫ್ ಅವರ್ ನೈಬರ್ಹುಡ್ ಈಸ್ ಕ್ಲೀನ್ ವಿ ವಿಲ್ ಬಿ ಪ್ರೌಡ್ ಆ್ಯಂಡ್ ಹ್ಯಾಪಿ. ಸೊ ನಮ್ಮ ನೈಬರ್ಹುಡ್ ಏನಾದರೂ ಕ್ಲೀನಾಗಿದ್ದರೆ ಏನಾಗುತ್ತೆ, ಸೊ ನಮಗೆ ಹ್ಯಾಪಿಯಾಗಿರ್ತೀವಿ. ಗಲೀಜಾಗಿದ್ದರೆ ಹೊರಗಡೆ ಬಂದರೆ ಸಾಕು, ಗಲೀಜಾಗಿದ್ರೆ ಅಥವಾ ಸ್ಮೆಲ್ ಬರ್ತಾಯಿದ್ರೆ ಏನಾಗುತ್ತೆ, ಆ ಸ್ಮೆಲ್ಲಪ್ಪ ಇದು ಹೊರಗಡೆ ಅಂತ ನಮಗೇ ಇರಿಟೇಷನ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಮನೆ ಮುಂದೆ ನಮ್ಮ ಅಕ್ಕಪಕ್ಕದಲ್ಲಿ ಅವಾಗವಾಗ ನಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಸೊ ನಮ್ಮ ಮನಸ್ಸು ಸಹ ಏನಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ.
ಆ್ಯಂಡ್ ಪ್ರೌಡ್, ನಮಗೆ ಖುಷಿನೂ ಸಹ ಆಗುತ್ತೆ. ಎ ಕ್ಲೀನ್ ಎನ್ವೈರನ್ಮೆಂಟ್ ಕೀಪ್ ಅಸ್ ಹೆಲ್ತಿ. ಸೊ ಇದರಿಂದ ನಮಗೇ ಒಂದು ಬೆನಿಫಿಟ್ ಇದೆ. ಏನು ಅಂತ ಹೇಳಿದ್ರೆ ನಮಗೆ ಹೆಲ್ದಿಯಾಗಿರುತ್ತೆ ನಮಗೆ, ಹೌದಲ್ವಾ? ಸೊ ಈ ಕ್ಲೀನ್ ಎನ್ವೈರನ್ಮೆಂಟ್ಸ್ ಅಂದರೆ ಪರಿಶುದ್ಧವಾದಂತಹ ಒಂದು ಪರಿಸರ ನಮ್ಮನ್ನು ಸಹ ಹೆಲ್ದಿಯಾಗಿ ಇಡುತ್ತೆ. ನೀವೆಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ನೀರು ನಿಂತಿರೋ ಥರ ಕಸ ಕಡ್ಡಿ ಎಲ್ಲ ಇಟ್ಕೊಂಡಿದ್ರೆ ಏನಾಗುತ್ತೆ, ಸೊಳ್ಳೆಗಳೆಲ್ಲ ಬಂದು ಕೂರುವಂಥದ್ದು, ನೊಣಗಳು ಬಂದು ಕೂತ್ಕೊಳ್ಳೋದು, ಸ್ಮೆಲ್ ಆಗೋದು ಎಲ್ಲ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹೆಲ್ತು ಸಹ ಹಾಳಾಗುತ್ತೆ. ಸೊಳ್ಳೆಗಳೆಲ್ಲ ಬಂದರೆ ಏನಾಗೋದು, ಸೊ ಬಂದು ಕೂತ್ಕೊಂಡಾಗ ಮನೆ ಒಳಗಡೆ ಸೊಳ್ಳೆಗಳು ಬರುತ್ತೆ. ಸೊಳ್ಳೆಗಳು ಬಂದಾಗ ಜ್ವರ, ಡೆಂಗ್ಯೂ ಜ್ವರನೋ ಈ ಥರ ಏನಾದರೂ ಬರುತ್ತಲ್ವಾ? ಸೊ ಅದಕ್ಕೋಸ್ಕರ ನಮ್ಮ ಸುತ್ತಲಿನ ಒಂದು ಪರಿಸರವನ್ನು ನಾವು ನೀಟಾಗಿ ಇಟ್ಕೊಂಡ್ರೆ ನಾವು ಸಹ ಹೆಲ್ದಿಯಾಗಿ ಇರ್ತೀವಿ. ಸೊ ಇದು ನಾವು ಸಮಾಜಕ್ಕೆ ಕೊಡ್ತಕ್ಕಂತಹ ಒಂದು ಸರ್ವೀಸ್. ಇಟ್ಸ್ ಎ ಸರ್ವಿಸ್ ಫಾರ್ ಅವರ್ ಸೊಸೈಟಿ. ಸೊ ಇದಿಷ್ಟು ನಿಮ್ಮ ನೈಬರ್ಹುಡ್ನಲ್ಲಿ ಇರ್ತಕ್ಕಂತಹ ಸರ್ವಿಸ್ಗಳು. ಸೊ ಯಾವ್ಯಾವುದು ಪಾರ್ಕ್, ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ಸರ್ವಿಸಸ್ ಇದೆ ನಮ್ಮ ಒಂದು ಸುತ್ತಮುತ್ತ: ಪಾರ್ಕ್, ಮಾರ್ಕೆಟ್, ಸ್ಕೂಲ್, ಹಾಗೆಯೇ ಪೊಲೀಸ್ ಸ್ಟೇಷನ್, ಫೈರ್ ಸ್ಟೇಷನ್, ಹಾಸ್ಪಿಟಲ್, ಡಿಸ್ಪೆನ್ಸರಿ, ಹಾಗೆಯೇ ಪೋಸ್ಟ್ ಆಫೀಸ್, ಮತ್ತು ಲಾಸ್ಟ್ ಒನ್ ಬ್ಯಾಂಕ್, ಹಾಗೆಯೇ ಮತ್ತೊಂದು ಯಾವುದು ಕ್ಲೀನ್ನೆಸ್, ಅಂದರೆ ನಮ್ಮ ಒಂದು ನೈಬರ್ನ ನಾವು ಕ್ಲೀನಾಗಿ ಇಟ್ಕೊಳ್ತಕ್ಕಂಥದ್ದು, ಹೌದಲ್ವಾ? ಸೊ ನಮ್ಮ ನೈಬರನ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಾವು ಸಹ ಹೆಲ್ದಿಯಾಗಿರ್ತೀವಿ. ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಪರಿಸರವು ಸಹ ಹೆಲ್ದಿಯಾಗಿರುತ್ತೆ. ನಮಗೂ ಸಹ ಏನೋ ಒಂದು ಖುಷಿ. ಎಲ್ಲ ಗಲೀಜಾಗಿದ್ದರೆ ಏನಾಗುತ್ತೆ, ನಮಗೇ ಅಸಹ್ಯ ಆಗುತ್ತೆ. ಸೊ ಆದಷ್ಟು ನೀವು ಚಿಕ್ಕ ಮಕ್ಕಳಾದ್ರೂ ಸಹ ನಿಮ್ಮ ಸುತ್ತಮುತ್ತ ನೀವು ಕಸ ಹಾಕದೇ ಡಸ್ಟ್ಬಿನ್ನನ್ನೇ ಯೂಸ್ ಮಾಡಿ. ನಿಮ್ಮ ಮನೆಯ ಕಸವನ್ನು ಡಸ್ಟ್ಬಿನ್ಗೆ ಹಾಕಿ ಸೊ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿಗೆ ಈ ಲೆಸನ್ ಮುಗಿದಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಲೆಸನನ್ನು ನೋಡೋಣ. ಥ್ಯಾಂಕ್ ಯು.